ಸಂಜೆ ಟೈಮ್ ವ್ಯೂ ನೋಡ್ರಿ ಯಾವ ಥರ ಇದೆ. ಮಳೆ ಮೋಡ ಥರ ಆಗೈತೆ ಅಲ್ಲೇ. ಅಂದರೆ ಮಳೆ ಬಂದಿಲ್ಲ ಇವತ್ತೆಲ್ಲ, ಬೆಳಗಿಂದ ಮಳೆ ಬಂದಿಲ್ಲ. ಮೀನು ತಗೊಬರೋಣ ಅಂತ ಶಿವಮೊಗ್ಗ ಬಂದಿದ್ದೀವಿ ಇವತ್ತು. ಅಲ್ಲೇ ಸುಳೆಬೆಲೆಯಲ್ಲಿ ಹೋಗ್ತಾ ಇದ್ದೀವಿ. MRS ಮಂಡ್ಲಿ ಸರ್ಕಲಲ್ಲಿ ಸಿಗುತ್ತೆ ಮೀನು ಸಮುದ್ರದ್ದು, ಅಲ್ಲಿ ತೋರಿಸ್ತೀನಿ ಯಾವ್ಯಾವ ಮೀನಿದೆ ಅಂತ. ಮಳೆ ನೋಡ್ರಿ ಫುಲ್ಲು ಬಂದೈತೆ ನೀರು ಆಲ್ರೆಡಿ. ಮನೆಯಲ್ಲ ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಮಂಡ್ಲಿ ಸರ್ಕಲಿಗೆ ಹೋಗ್ತಾ ಇದ್ದೀವಿ. ಯಾವ್ಯಾವ ಮೀನಿದೆ ಅಂತ ತೋರಿಸ್ತೀನಿ ನೋಡ್ರಿ. ಮೀನು ತಗೊಬಂದು ತೋರ್ಸೋಣ ಅನ್ನೋಷ್ಟೇ ತುಂಬ ಕತ್ಲೆ ಆಗಿತ್ತು. ಕ್ಲೀನ್ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ. ಇದು ಫ್ರೈಗೆ, ಫಿಶ್ ಫ್ರೈಗೆ ಮಸಾಲೆ ಜೋಡಿಸ್ಕೊತಾ ಇದ್ದೀನಿ. ಇದನ್ನ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಇದೇ ಮಸಾಲೆಗೆ ಒಂದು ಸ್ವಲ್ಪ ಅರಿಶಿನ, ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಒಂದೇ ಹಾಕ್ಬೇಕು ಕಾರ್ನ್ಫ್ಲೋರು. ಇನ್ನೊಂದು ಸ್ವಲ್ಪ ಹಾಕೋಬೋದು, ಏನು ತೊಂದರೆ ಇಲ್ಲ. ಇದ್ರ ಈ ಥರ ನುಣ್ಣಗೆ ನುಬ್ಕೋಬೇಕು. ಉಪ್ಪು ಅದಕ್ಕೇನೆ. ರಸಮ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ನಾಳೆ ಮಾಡ್ತೀನಿ. ಇವತ್ತು ತುಂಬ ಲೇಟಾಗಿದೆ. ಸ್ವಲ್ಪ ರಸಮ್ ಮಾಡ್ಕೊಂಡು ಮೀನು ಫ್ರೈ ಮಾಡ್ಕೋಬೇಕು. ಎಲ್ಲ ಹೋಗಿ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೋಗಿದ್ವಲ್ಲ, ಈ ಮೀನು ತಗೊಂಡಿದ್ದೀನಿ. ನೋಡಿ, ಸಣ್ಣ ಮೀನು. ಈ ಮೀನು ಹೆಸರು ಏನೋ ಹೇಳಿದ್ರು, ನನಗೆ ಅಷ್ಟೇ ಜ್ಞಾಪನ ಇಲ್ಲ. ನೋಡಿ, ಕ್ಲೀನೆಲ್ಲ ಮಾಡ್ಕೊಂಡಿದ್ದೀನಿ. 1 kg ತಗೊಂಡಿದ್ದೀನಿ. 1 kg 380 ರೂಪಾಯಿ kgಗೆ. ಮೀನಿಗೆ ಮಸಾಲೆ ಹಚ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವರು. ಈ ಥರ ಮಸಾಲೆ ಮಾಡ್ಕೊಂಡು ಆರಾಮಾಗಿ ಇಟ್ಕೋಬೋದು. ಒಂದು ಕಡಿಮೆ ಅಂದ್ರೂ ಒಂದು ವಾರ ಇಟ್ಕೋಬೋದು, ಇಲ್ಲಾಂದರೆ 15 ದಿನ ಇಟ್ಕೋಬೋದು. ಫ್ರಿಜ್ಜಲ್ಲಿ ಆದರೆ ಒಂದು 15 ದಿನ ಇಟ್ಕೋಬೋದು. ಹಾಗೆ ಅಂದರೆ ಒಂದು 2-3 ದಿನ ಇಟ್ಕೋಬೋದು. ಆ ಥರನೇ ಮಾಮೂಲಿ ಹೊರಗಡೆನೇ ಇಟ್ಕೊಳ್ತೀವಿ ಅಂದರೆ. ಆದರೆ ಗಾಜಿನ ಲೋಟದಲ್ಲಿ ಹಾಕ್ಕೊಂಡು ಇಟ್ಕೊಳ್ರಿ. ಪ್ಲಾಸ್ಟಿಕ್ ಯಾವುದು ಹಾಕ್ಬೇಡ್ರಿ. ಪ್ಲಾಸ್ಟಿಕಲ್ಲಿ ಒಂದು ಹೊರಗಡೆ ಇಡೋದಲ್ಲ, ಹಂಗಾಗಿ ಈ ಥರ ಮಸಾಲೆ ಹಚ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಅದಕ್ಕೆ ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ದೀನಲ್ಲ, ಏನಂದ್ರೆ ಇದಾಗಲ್ಲ, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಅವ್ರು ಅರ್ಜೆಂಟಿಗೆ ಇವಾಗ ಒಂದು ಸ್ವಲ್ಪ 4 ಫ್ರೈ ಮಾಡಿಬಿಡ್ತೀನಿ. ಹೊಟ್ಟೆ ತುಂಬ ಹಸಿತೈತಂತೆ. ಮೀನು ಫ್ರೈ ಮಾಡ್ತಾ ಇದ್ದೀನಿ. ಸಣ್ಣವಲ್ಲ, ಸ್ವಲ್ಪ ಎಣ್ಣೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬಿಟ್ಟಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಬೋದು. ಸ್ವಲ್ಪ ಎರಡನೇ ಸಲ ತಿರುಗಿಸ್ಬೇಕಾದ್ರೆ ಒಂದು ಸ್ವಲ್ಪ ಮೆಲ್ಲಿ ತಿರುಗಿಸ್ಕೊಬೇಕು. ಅದು ಒಡೆಯೋ ಚಾನ್ಸಸ್ ಇರುತ್ತೆ. ನಾವು ಯಾವುದು ರೆಡಿ ಇದನ್ನು ಹಾಕಿದ್ವಲ್ಲ, ಅಂಗಡಿಯಿಂದ ತರಿಸಿ ನಾನು ಯಾವುದೇ ಪೌಡ್ರ್ ಹಾಕಿಲ್ಲ, ಮನೇಲೇ ಮಾಡ್ಕೊಂಡಿರೋದಲ್ಲ, ಹಾಗೆ ಒಂದು ಸ್ವಲ್ಪ ಸ್ಮೂತಾಗಿ ಇರ್ತವೆ. ಸ್ವಲ್ಪ ಮೆಲ್ಲಗೆ ತಿರುಗಿಸ್ಕೊಂಡ್ರೆ ಅದಿಲ್ಲ. ಇದು ಫಸ್ಟ್ನೇ ಸಲ ಮಾಡಿರೋದು ಒಂದು ಸ್ವಲ್ಪ ಬಿಟ್ಕೊಂಡಿದೆ. ಎರಡನೇ ಸಲ ಸಫರಾಗಿ ಬರುತ್ತೆ. ಅದೇ ಮೀನು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದು ಸಣ್ಣ ಮೀನಲ್ಲ, ಹಿಂಗೆ ಆಗೋದಿಲ್ಲ. ಅಂದರೆ ಸಕ್ಕತ್ತಾಗಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನು 3 ಪೀಸ್ ಇಟ್ಟು ಹಾಕ್ಬಿಟ್ಟಿದ್ದೀನಿ. ಹಿಂಗೆ ಇಟ್ಟಿರೋದು ಉಪ್ಪು ಅರಿಶಿನ ಪುಡಿ ಹಾಕಿ ಹಿಂಗೆ ಮಾಡಿಟ್ಟಿದ್ದೀನಿ. ಇದು ಸಾಂಬಾರಿಗೆ